ನಮಸ್ಕಾರ ಗೆಳೆಯರೆ. ಇವತ್ತಿನ ವಿಷಯ ಬಹಳ ಇಂಪಾರ್ಟೆಂಟ್. ಇವತ್ತು ಬಹಳ ಚರ್ಚೆಗೆ ಒಳಪಡ್ತಿದೆ. ಹಿಂದೆ ಎಲ್ಲ ನಾವೆಲ್ಲ ಕೇಳಿದ್ದೀವಿ ಒಂದು ಮಾತನ್ನು, ಹಿರಿಯರು ಒಂದು ಮಾತು ಹೇಳ್ತಿದ್ರು. ಏನಂತ ಹೇಳಿದ್ರೆ, ಗಂಡ ಹೆಂಡಿರ ಜಗಳ ಉಂಡು ಮಲಗೋ ತನಕ ಅಂತ. ನೀವು ಕೇಳಿದ್ರೆ ನಾನು ಕೇಳಿರ್ತೀನಿ. ಆದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಸೆಲೆಬ್ರಿಟಿಗಳಂತ ಅಂದ್ಕೊಳ್ತಿದ್ದವರೆಲ್ಲರೂ ಇವತ್ತು ಡೈವರ್ಸ್ ಆಗ್ತಾ ಇದ್ದಾರೆ. ಬಹುಶಃ ಅವ್ರಿಗೊಬ್ಬರಿಗೆ ಅಂತಲ್ಲ, ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಯಾಕೆ ಏನು ಅನ್ನೋದ್ರ ಬಗ್ಗೆನೇ ನಮ್ಮ ಜೊತೆಗೆ ಮಾತನಾಡೋದಕ್ಕೆ DK ಶೀಲಾ ಅವರು, ವಕೀಲರು, ನಮ್ಮ ಜೊತೆ ಕೂತ್ಕೊಂಡಿದ್ದಾರೆ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಏನಿದ್ರ ಸಮಸ್ಯೆ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅಂದರೆ ಹಿಂದೆ ಇರ್ತಿದ್ದು ಇಷ್ಟಕ್ಕೊಂದು ಇರ್ತಿರ್ಲಿಲ್ಲ. ಅಂದರೆ ಡೈವರ್ಸ್ ಕೇಸ್ಗಳು ಭಾಳಷ್ಟು ಬರ್ತಿದ್ದಿಲ್ಲ. ಈಗ ಯಾಕೆ ಜಾಸ್ತಿ ಬರ್ತಿದ್ದಾವೆ? ಕಾರಣ ಏನು? ಇದಕ್ಕೆ ಪರಿಹಾರಗಳೇನು? ಒಳ್ಳೆ ಟಾಪಿಕ್ ಹರಿಸ್ಕೊಂಡಿದ್ದೀರಾ. ಇದಕ್ಕೆ ಕಾರಣ ಏನು ಅನ್ನೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಹಿಂದಕ್ಕೆ ಹೋಗಬೇಕಾಗತ್ತೆ. ಈ ಡೈವೋರ್ಸ್ ಅನ್ನೋ ವರ್ಡ್ ನಮಗೆ ಪರಿಚಯ ಆಗಿದ್ದೆ ನಮ್ಮ ಸೊಸೈಟಿಗೆ 1955ಇಂದ. ಅಲ್ಲಿಗಿಂತ ಮುಂಚೆ ಡೈವೋರ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ಮದುವೆ ಮಾಡಿಕೊಂಡ್ರೆ ಅದೇ ಲೈಫ್, ಅದು ಬಿಟ್ಟರೆ ಬೇರೆ ಥಾಟೇ ಇರಲಿಲ್ಲ ಹೆಣ್ಮಕ್ಳಿಗೆ. ಆದರೆ ಆಗಿನ ಫ್ಯಾಮಿಲಿ ಸಿಸ್ಟಮು ಮತ್ತು ಈಗಿನ ಫ್ಯಾಮಿಲಿ ಸಿಸ್ಟಮು ಡಿವೋರ್ಸ್ಗೆ ಒಂದು ಕಾರಣ ಅಂತ ಅನ್ಬೋದು. ಆಗಿನ ಫ್ಯಾಮಿಲಿ ಸಿಸ್ಟಮು ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇರ್ತಾ ಇತ್ತು. ಈಗೆಲ್ಲ ಅವರ ಅಪ್ಪ ಅಮ್ಮ ಮಕ್ಕಳು ಮಾತ್ರ ಇರೋವಂಥ ಫ್ಯಾಮಿಲಿ ಸಿಸ್ಟಮ್ ಆಗಿದೆ. ಆಗ ಜಾಯಿಂಟ್ ಫ್ಯಾಮಿಲಿ ಇದ್ದಾಗ ಏನಾಗ್ತಾ ಇತ್ತು ಅಂದರೆ, ಅಣ್ಣನ ಮಕ್ಕಳು, ಅಪ್ಪನ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಮದುವೆ ಆಗ್ತಾಯಿದ್ರು, ಹೋಗ್ತಾಯಿದ್ರು, ಅವ್ರವ್ರ ಗಂಡನ ಮನೆಗೆ ಹೋಗ್ತಾಯಿದ್ರು. ಆವಾಗ ಏನು ತಂದೆ ತಾಯಿ ಏನು ಅನ್ಕೋತಾ ಇದ್ರು ಅಂದರೆ, ಗಂಡನ ಮದುವೆ ಒಂದು ಸಾರಿ ಆಗಿದೆ ಹೆಣ್ಮಕ್ಳಿಗೆ ಅಂದರೆ ಗಂಡ ಮತ್ತು ಗಂಡನ ಮನೆನೇ ನಿನ್ನ ಮನೆ, ಇದು ಮರ್ತ್ಕೊಂಡ್ಬಿಡ್ಬೇಕು. ತವ್ರ ಮನೆ ಏನು ಯಾವಾಗಾರ ಸ್ಯಾರಿ ಉಡಿಸ್ಬೇಕಾದ್ರೆ ಒಂದು ಸಾರಿ ಕರೆದು ಗೌರಿ ಹಬ್ಬಕ್ಕೆ ಸ್ಯಾರಿ ಉಡ್ಸೋಕ್ಕೆ ಮಾತ್ರ ಬರಬೇಕು, ಅಥವಾ ಏನಾದ್ರು ಫಂಕ್ಷನ್ಸ್ ಬರಬೇಕು ಅನ್ನೋ ಥಾಟು ಹೆಣ್ಮಕ್ಳಿಗೂ ಅದು ಫೀಡಾಗಿ ಹೋಗ್ಬಿಟ್ಟಿತ್ತು, ಪೇರೆಂಟ್ಸ್ಗೂ ಅದು ಫೀಡಾಗಿ ಹೋಗ್ಬಿಟ್ಟಿತ್ತು. ಆ ಕಾನ್ಸೆಪ್ಟಿಂದ ಆವಾಗ ಏನಾಗ್ತಾ ಇತ್ತು ಅಂದರೆ, ಏನೆಲ್ಲ ಕಷ್ಟ ಬಂದ್ರು, ಏನೆಲ್ಲ ಆದ್ರೂ ಕೂಡ, ಎಷ್ಟೇ ಸಮಸ್ಯೆಗಳಿದ್ರು ಕೂಡ ಹೆಣ್ಮಕ್ಳು ಏನು ಮಾಡ್ತಾ ಇದ್ರು, ಸಹಿಸ್ಕೊಂಡು ಹೊಂದಾಣಿಕೆ ಮಾಡಿಕೊಂಡು ಅವ್ರನ್ನೇ ಒಳ್ಳೆಯವ್ರನ್ನ ಮಾಡಿಕೊಂಡು ಏನೆಲ್ಲ ಇದನ್ನು ಕೂಡ ಅಲ್ಲೇ ಬದುಕೋದಕ್ಕೆ ಟ್ರೈ ಮಾಡ್ತಾ ಇದ್ರು. ಅದು ಒಂದು ಫ್ಯಾಮಿಲಿ ಸಿಸ್ಟಮ್ ಇದ್ದಿದ್ದರಿಂದ ಅದು ಒಂದು ಡೈವೋರ್ಸ್ ರೇಟ್ ಕಡಿಮೆ ಮಾಡೋದಕ್ಕೆ ಸಾಧ್ಯ ಆಯಿತು. ಈಗಿನ ಫ್ಯಾಮಿಲಿ ಸಿಸ್ಟಮ್ಸ್ ಏನು ಚೇಂಜ್ ಆಗ್ತಾ ಇದೆಯಲ್ಲ, ನಮ್ಮಲ್ಲಿ ತಂದೆ ತಾಯಿ ಮಕ್ಕಳು ಇರ್ತಾರೆ, ಅದರಲ್ಲೂ ಮಕ್ಕಳು 1 ಅಥವಾ 2 ಇರ್ತದೆ. ಓವರ್ ಪ್ರೊಟೆಕ್ಟಿವ್ನೆಸ್ಸು ತಂದೆ ತಾಯಿಗೆ ಮಕ್ಕಳಿಗೆ ಓವರ್ ಪ್ರೊಟೆಕ್ಟಿವ್ನೆಸ್ಸು. ಚೆನ್ನಾಗಿ ಓದಿಸ್ತಾರೆ ಮಕ್ಕಳನ್ನ, ಬಿಗಿನಿಂಗ್ ಇಂದ ಸ್ಪೂನ್ ಫೀಡಿಂಗ್ ಅಲ್ಲೇ ಮಕ್ಕಳನ್ನ ಬೆಳೆಸ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ತುಂಬಾ ಅಟ್ಯಾಚ್ಮೆಂಟ್ ಬೆಳೀತದೆ. ಅವ್ರಿಲ್ದೆ ಇವರು, ಇವರಿಲ್ದೆ ಅವರು ಬದುಕೋದಕ್ಕೆ ಕೂಡ ಆಗದೆ ಇರೋ ಅಷ್ಟು ಅಟ್ಯಾಚ್ಮೆಂಟ್ ಮಕ್ಕಳ ಜೊತೆಗೆ ಅಪ್ಪ ಅಮ್ಮ ಬೆಳೆಸ್ಕೊಂಡಿರ್ತಾರೆ. ಈವನ್ ಬಡವರಾದ್ರೂ ಅಷ್ಟೇನೆ, ಅವ್ರಿಗೂ ಕೂಡ ಅವರು ಕೂಡ ಪ್ರೀತಿಯಲ್ಲಿ ಏನು ಕಡಿಮೆ ಇರಲ್ಲ. ಹಾಗಾಗಿ ಈ ಫ್ಯಾಮಿಲಿ ಸಿಸ್ಟಮ್ ಚೇಂಜ್ ಆಗಿರೋದು ಒಂದು ಕಾರಣ. ಆದರೆ ಇನ್ನೊಂದೊಂದು ಸೋಷಿಯಲ್ ಬ್ಯಾಕ್ಗ್ರೌಂಡ್. ನಮ್ಮಲ್ಲಿ ನಮ್ಗೆಲ್ರಿಗೂ ಗೊತ್ತಿರೋಂಗೆ, ನಮ್ಮ ಪೇರೆಂಟ್ಸು, ನಮ್ಮ ಎಲ್ಲ ದೊಡ್ಡವರೆಲ್ಲ ಯಾರನ್ನೋ ಒಂದು ಹೆಣ್ಮಗಳು ಗಂಡನ ಬಿಟ್ಟು ಬಂದರೆ ಅವಳ ಸ್ಟೇಟಸ್ ಸೊಸೈಟಿಯಲ್ಲಿ ಏನಿತ್ತು, ನೋಡೋ ದೃಷ್ಟಿಕೋನ ಹೇಗಿತ್ತು. ಆದರೆ ಈಗ ಏನಿದೆ, ಈಗ ಕ್ವೈಟ್ ಕಾಮನ್ ಅನಿಸ್ತಾ ಇದೆ ಅಲ್ವಾ? ಹಾಗಾದ್ರೆ ಅದೊಂದು ದೊಡ್ಡ ಅಫೆನ್ಸು, ಅವಳೇನೋ ಅಪರಾಧಿ ಏನೋ ಅನ್ನೋ ದೃಷ್ಟಿಯಿಂದ ನೋಡ್ತಾ ಇದ್ರು. ಅವಳಿಗೆ ಅಲ್ಲಿಗೆ ಲೈಫ್ ಎಂಡ್ ಅನ್ನೋ ತರ ನೋಡ್ತಾ ಇತ್ತು ಸೊಸೈಟಿ. ಸೊ ಅದು ಒಂದು ಕಾರಣ. ಅವಾಗ ಡೈವೋರ್ಸ್ ರೇಟ್ ಕಡಿಮೆ ಇತ್ತು, ಈಗ ಡೈವೋರ್ಸ್ ರೇಟ್ ಜಾಸ್ತಿ ಇದೆ ಅನ್ನೋದು ನನ್ನ ಅಭಿಪ್ರಾಯ. ಇದನ್ನ ನಾನು ಯಾರಿಗೂ ಹರ್ಟ್ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ, ನನ್ನ ಸ್ವಂತ ಅಭಿಪ್ರಾಯ ಅಷ್ಟೇ. ನೀವು ಹೇಳ್ತಿರೋದೆಲ್ಲ, ನೀವು ಹೇಳಿದ್ರಲ್ಲಿ ಇಷ್ಟ ತನಕ ಸತ್ಯ ಇದೆ ಮೇಡಮ್. ಕಾರಣ ಏನಂತ ಹೇಳಿದ್ರೆ, ಯಾರಿಗೂ ಅಟ್ಯಾಚ್ಮೆಂಟ್ ಇಲ್ಲ ಈಗ, ಜಾಯಿಂಟ್ ಫ್ಯಾಮಿಲಿ ಇಲ್ಲ. ಈಗ ಇನ್ನೊಂದು ಏನಾಗಿದೆ ಅಂದ್ರೆ, ಎಜುಕೇಶನ್ ಜಾಸ್ತಿ, ಎಲ್ಲ ಮಕ್ಕಳು ಎಜುಕೇಟೆಡ್ ಆಗ್ತಾರೆ. ಗಂಡು ಹುಡುಗ ಏನ್ ಸಂಪಾದಿಸ್ತಾನೋ, ಏನ್ ಕೆಲಸ ಮಾಡಬಲ್ಲೋ ಅದನ್ನ ಹೆಣ್ಮಗಳು ಮಾಡಬಲ್ಲಳು. ಅವನಿಗಿನ್ನ ಹೆಚ್ಚು ಸಂಪಾದಿಸಬಲ್ಲು, ಅವನಿಗಿನ್ನ ಚೆನ್ನಾಗಿ ಕೆಲಸ ಮಾಡಬಲ್ಲಳು. ಈಗ ಎಲ್ಲಾ ಫೀಲ್ಡಲ್ಲೂ ಹೆಣ್ಣು ಮಕ್ಕಳ ಎಂಟ್ರಿ ಆಗಿ ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆದಿದೆ, ಸೆಲ್ಫ್ ಡಿಪೆಂಡೆನ್ಸಿ ಇದೆ, ಎಜುಕೇಶನ್ ಲೆವೆಲ್ ಜಾಸ್ತಿ ಆಗಿದೆ. ಹಂಗಾಗಿ ಏನಾಗುತ್ತೆ ಅಂದ್ರೆ, ಈಗ ಅವಳು ಆ ರೀತಿ ಬೆಳೆದು ಅವಳು ವರ್ಕ್ ಮಾಡಿ ಮದುವೆ ಅಂತ ಆದಾಗ, ಗಂಡನ ಮನೆಗೆ ಅಂತ ಹೋದಾಗ, ಗಂಡನ ಮನೆಯಲ್ಲಿ ಅತ್ತೆ ನಾದಿನಿಯರು ಅವ್ರನ್ನ ಸ್ವೀಕಾರ ಮಾಡೋದ್ರಲ್ಲಿ ಅವ್ರ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ನನ್ನ ಪರ್ಸನಲ್ ಅಭಿಪ್ರಾಯ. ಇದು ಒಳ್ಳೆಯ ಅಭಿಪ್ರಾಯ. ಯಾಕೆ ಅಂದ್ರೆ, ನೀವೇನೋ ನಮ್ಮ ಅಜ್ಜಿ ಹಂಗ್ ಮಾಡಿದ್ರು, ನನಗೆ ನನ್ನ ಅತ್ತೆ ಹಿಂಗ್ ಮಾಡಿದ್ರು, ನಾನು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೆ, ನನ್ನ ಮಕ್ಕಳನ್ನ ಕೊಟ್ಟಿದ್ದೀನಿ, ಅವರೆಲ್ಲ ಇಷ್ಟೆಲ್ಲ ಕೆಲಸ ಮಾಡ್ತಾರೆ, ನೀನೇನೋ ಆಫ್ಟರ್ ಆಲ್ ಒಂದು ಓದ್ಬಿಟ್ಟು ಏನೋ ಒಂದು ಕೆಲಸ ಮಾಡ್ಕೊಂಡು ಏನು ಕೆಲಸ ಮಾಡಲ್ಲ,
ನೀನು ಇಂಥ ಕೆಲಸಗಳೆಲ್ಲ ಮಾಡಬೇಕು, ಹಿಂಗೆಲ್ಲ ಮಾಡಬೇಕು, ನಾವು ಹೆಂಗೆ ಮಾಡ್ತಿದ್ವೋ ನೀನು ಹಂಗೆ ಮಾಡಬೇಕು ಅಂತ ಎಕ್ಸ್ಪೆಕ್ಟೇಷನ್ನು ಇರ್ತದಲ್ಲ. ಅವ್ರದ್ದು ತಪ್ಪನ್ನಲ್ಲ, ಅವ್ರು ಬಳದಿರೋ ಮೈಂಡ್ ಸೆಟ್ ಹಂಗಿರ್ತದೆ. ಅವ್ರು ಬೇಕಂತ ಉದ್ದೇಶಪೂರ್ವಕ ಮಾಡ್ತಾರೆ ಅಂತ ನಾನು ಹೇಳಲ್ಲ, ಅವ್ರ ಮೈಂಡ್ ಸೆಟ್ ಹಂಗಿರ್ತದೆ. ಆ ಮೈಂಡ್ ಸೆಟ್ ಚೇಂಜ್ ಆಗಬೇಕು. ಗಂಡ ಅನ್ಸ್ಕೊಂಡವನು ಅಷ್ಟೇ, ನಮ್ಮಮ್ಮ ಹೇಳ್ದಂಗೆ ಕೇಳು. ನಮ್ಮಮ್ಮ ಅಕ್ಕ ಅಂದ್ರೆಲ್ಲ ಹೆಂಗೆ ಮಾಡ್ತಾಯಿದ್ರು, ಒಂದೆಲ್ಲ ಹೆಂಗೆ ಮಾಡ್ತಾಯಿದ್ರು, ನೀನು ಓದಿರೋದು, ನೀನು ಕೆಲಸದಲ್ಲಿರೋದು. ಹಾಗಾಗಿ ಏನಾಗುತ್ತೆ ಅಂದರೆ, ಯಾರೇ ಹೆಣ್ಮಗಳಾಗಲಿ ಗಂಡು ಮಗಳಾಗಲಿ ಒಂದು ಲಿಮಿಟ್ಸ್ ಇರ್ತದೆ. ಅವ್ರ ಮೆಂಟಲ್ ಲಿಮಿಟ್ಸ್ ಇರ್ತದೆ, ಫಿಸಿಕಲ್ ಲಿಮಿಟ್ಸ್ ಇರ್ತದೆ. ಈಗ ಎರಡೂ ಕ್ಷೇತ್ರಗಳನ್ನ ನಿಭಾಯಿಸಬೇಕು ಅಂದರೆ ಅವಳೇನು ಸೂಪರ್ ವುಮೆನ್ ಆಗಿರಲ್ಲ. ಸೂಪರ್ ವುಮೆನ್ ಅವಳ ಕೆಲಸದ ಒತ್ತಡವನ್ನ ಅರ್ಥ ಮಾಡಿಕೊಂಡು ಅವಳಿಗೆ ಒಂದು ಹೆಲ್ದಿ ಎನ್ವಿರಾನ್ಮೆಂಟು ಮನೆಯಲ್ಲಿ, ಗಂಡನ ಮನೆಯವರು ಕೊಡೋದು, ಅಟ್ಲೀಸ್ಟ್ ಶೇರ್ ಮಾಡ್ಕೊಳ್ಳೋದು, ಅವಳನ್ನ ಅರ್ಥ ಮಾಡ್ಕೊಳ್ಳೋದು, ಆ ಥರ ಮೈಂಡ್ ಸೆಟ್ ಬೆಳೆಸ್ಕೊಂಡ್ರೆ ಒಳ್ಳೇದು. ಅದು ಯಾವಾಗ ಈ ರೀತಿಯಲ್ಲಿ ಕಾಂಪ್ಲಿಕೇಶನ್ ಆಗ್ಬಿಡ್ತದೋ ಅವಾಗ ಏನು ಮಾಡ್ತಾಳೆ ಅವಳು, ನನಗೆ ಗಂಡನೇ ಲೈಫ್ ಇರಲ್ಲ, ಅವಳಿಗೆ ಗಂಡ ಒಂದೇ ಲೈಫು, ಗಂಡನ ಮನೆ ಒಂದೇ ಲೈಫ್ ಇರಲ್ಲ. ಅಂತ ಸಂದರ್ಭದಲ್ಲಿ ಸಣ್ಣಕ್ಕೆ ಅವಳು ಡಿಸ್ಟರ್ಬ್ ಆಗ್ತಾಳೆ. ಅವಳು ಮೊದಲೇ ವರ್ಕ್ ಪ್ರೆಷರಲ್ಲಿ ಡಿಸ್ಟರ್ಬ್ ಆಗಿರ್ತಾಳೆ. ಈ ಕಡೆ ಮನೆಯಲ್ಲೂ ಡಿಸ್ಟರ್ಬ್ ಆದರೆ ಏನಾಗುತ್ತೆ ಅಂದರೆ ಅದನ್ನು ಅಪ್ಪ ಅಮ್ಮನಿಗೆ ಹೇಳ್ಕೊಳ್ತಾಳೆ. ಹಿಂದಿನ ಕಾಲದಲ್ಲಿ ಅಪ್ಪ ಅಮ್ಮಂಗೆ ಹೇಳ್ಕೊಂಡಿದ್ರೆ ನಿನ್ನ ಗಂಡನ ಮನೆಯೇ ನಮ್ಮ, ನೀನು ಗಂಡನೇ ದೇವರಮ್ಮ, ನೀನು ಹಂಗೆ ಸಹಿಸ್ಕೊಂಡು ಹೋಗ್ಬೇಕಮ್ಮ ಅಂತ ಹೇಳ್ತಾ ಇದ್ರು ಹಿಂದಿನ ಕಾಲದಲ್ಲಿ. ಈಗೇನಾಗಿದೆ ಅಂದರೆ ಅವಳು ಯಾವಾಗ ಅಪ್ಪ ಅಮ್ಮಂಗೆ ಹೇಳ್ತಾಳೋ, ಅವಂದೇನೆ ಬಾರೆ, ನನ್ನ ಮಗಳು ನೀನು ಯಾಕೋ ಹಿಂಗಂದೆ, ಹೆಂಗಂದ್ರಿ ನೀವು, ನನ್ನ ಮಗಳು ಮದುವೆ ನೀವು ಮಾಡೋಕ್ಕೆ ಏನಾಗುತ್ತೆ, ಅವರಿಬ್ಬರನ್ನ ಸಪ್ರೇಟ್ ಇಟ್ಬಿಡಿ ಅಂತಾರೆ. ಗಂಡ ಹೆಂಡತಿನ ಸಪ್ರೇಟ್ ಇಟ್ಬಿಡಿ ಅಂತಾರೆ. ಸಪ್ರೇಟ್ ಇಟ್ಬಿಡಿ ಅಂದ ತಕ್ಷಣ ಅತ್ತೆಗೆ ಹರ್ಟ್ ಆಗುತ್ತೆ, ನನ್ನ ಮಗನ್ನ ಸಪ್ರೇಟ್ ಮಾಡ್ಬಿಟ್ಲಲ್ಲ ಇವಳು ಬಂದು ಅಂತ. ಇದು ಈ ಎಮೋಷನಲ್, ಇದು ಈಗೋ. ಅವಳು ಆ ಮೊದಲ ಕಾಲದಲ್ಲಾದ್ರೆ ಅವಳು ಬೇರೆ ಮನೆಯನ್ನ ಥಾಟೇ ಬರ್ತಾ ಇರಲಿಲ್ಲ, ಅವಳಿಗೆ ಥಾಟೇ ಬರ್ತಾ ಇರಲಿಲ್ಲ. ಈಗ ಏನಾಗಿದೆ ಅಂದ್ರೆ ಅವಳು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಿದ್ದಾಳೆ. ಅಂದ್ರೆ ಬಹುಶಃ ಮಹಿಳೆಯರು ಎಕನಾಮಿಕಲಿ ಇಂಡಿಪೆಂಡೆಂಟ್ ಆದ್ಮೇಲೆ ಇದು ಪ್ರಾಬ್ಲಮ್ ಜಾಸ್ತಿ ಆಯ್ತಂತಾನೆ. ಹಿಂಗೆ ಎಕನಾಮಿಕಲಿ ಇಂಡಿಪೆಂಡೆಂಟ್ ಆಗಬಾರ್ದು ಅಂತಲ್ಲ, ಆಗಬೇಕು. ಅಟ್ ದಿ ಸೇಮ್ ಟೈಮ್ ಏನು ಅಂದ್ರೆ ಫ್ಯಾಮಿಲಿ ವ್ಯಾಲ್ಯೂಸ್ ಇರಬೇಕು, ಹ್ಯೂಮನ್ ವ್ಯಾಲ್ಯೂಸ್ ಇರಬೇಕು, ರಿಲೇಶನ್ಶಿಪ್ ವ್ಯಾಲ್ಯೂಸ್ ಇರಬೇಕು. ಒಬ್ರಿಗೆ ಇರೋದಲ್ಲ, ಅದು ಇಬ್ರಿಗೂ ಇರಬೇಕು. ಒಂದ್ ಸೈಡ್ ಆದ್ರೆ ಒಬ್ರ ಮೇಲೆ ಒಬ್ರು ಇನ್ನೊಬ್ರು ದಬ್ಬಾಳಿಕೆ ಮಾಡ್ದಂಗಾಗತ್ತೆ, ದೌರ್ಜನ್ಯ ಮಾಡ್ದಂಗಾಗತ್ತೆ. ಸೊ ಅವಳನ್ನು ಅರ್ಥ ಮಾಡ್ಕೊಳ್ಳೋ ಎನ್ವಿರಾನ್ಮೆಂಟ್ ಗಂಡನ ಮನೆಯಲ್ಲಿ ಇರಬೇಕು. ನಾನು ಸೆಲ್ಫ್ ಡಿಪೆಂಡೆಂಟು, ನನಗೆ ಗಂಡ ನೆಗ್ಲಿಜಬಲ್ಲು, ಅವ್ನು ಇಲ್ದಿದ್ರು ಬದುಕ್ತೀನಿ ಅನ್ನೋ ಥಾಟು ಮಹಿಳೆ ಅನ್ನೋಳು, ಹುಡುಗಿ ಅನ್ನೋಳು ಅವಳ ತಲೆಯಿಂದ ತೆಗೆದಾಕ್ಬಿಡ್ಬೇಕು. ನನಗೆ ಏನೆಲ್ಲ ಇರ್ಬೋದು, ಆದರೆ ಒಂದು ರಿಲೇಶನ್ಶಿಪ್ ಅನ್ನೋದನ್ನ ಈಸಿಯಾಗಿ ಕಳ್ಕೊಂಡಷ್ಟು ಗಳಿಸೋಕ್ಕಾಗಲ್ಲ ಅದನ್ನ. ಈಗ ಫಾರ್ ಎಕ್ಸಾಂಪಲ್, ಈಗ ನನಗೆ ಬರೀ ಅರ್ನಿಂಗ್ ಒಂದೇ ಇದ್ರೆ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆನೇ ಇರ್ಲಿಲ್ವಲ್ಲ, ಮದುವೆ ಅವಶ್ಯಕತೆನೇ ಇರ್ಲಿಲ್ವಲ್ಲ. ಆಯ್ತು, ಒಂದು ಮಗು ಆಗಿರುತ್ತೆ ಅಂತ ಇಟ್ಕೊಳ್ಳಿ, ನನ್ನ ಮಗುನ ಸಾಕೋತೀನಿ, ನಾನು ಇದು ಮಾಡ್ತೀನಿ ಅಂದ್ರೆ ಆ ಮಗುಗೆ, ಇವಳಿಗೆ ಆ ಮಗು ತಾಯಿ ಪ್ರೀತಿ ಕೊಡ್ಬೋದು, ತಂದೆ ಪ್ರೀತಿ ಕೊಡ್ಲಿಕ್ಕೆ ಆಗಲ್ವಲ್ಲ. ಸೊ ಮದುವೆ ಅಂತ ಅನ್ನೋದನ್ನ ಅದರ ಅರ್ಥ ಕಳ್ಕೊತಾ ಇದೆ ಅಂತ ನಾನು ಅನ್ಕೋತೀನಿ. ಅದು ಒಂದು ಬಿಸ್ನೆಸ್ ಆಗೋಗ್ಬಿಟ್ಟಿದೆ. ಅದರ ಪ್ರಾಮುಖ್ಯತೆಯನ್ನು ಕಳ್ಕೊಳ್ತಾ ಇದೆ, ಅದರ ಸೇಕ್ರೆಡ್ನೆಸ್ ಕಳ್ಕೊಳ್ತಾ ಇದೆ, ಅದರ ಇಂಪಾರ್ಟೆನ್ಸ್ ಕಳ್ಕೊತಾ ಇದೆ ಮದುವೆ. ಏನು ಒನ್ಸ್ ಅಪಾನ್ ಎ ಟೈಮ್ ಮದುವೆ ಅಂದರೆ ಅದೊಂದು ಶಾಸ್ತ್ರೋಕ್ತವಾದಂತಹ, ಒಂದು ಒಳ್ಳೆ ಪರಮ ಪವಿತ್ರವಾದಂತಹ ಒಂದು ಜೀವನದಲ್ಲಿ ಅದು ಮಹತ್ತರವಾದ ಘಟ್ಟ. ಹೆಣ್ಮಕ್ಕಳಿಗೆ ಎಸ್ಪೆಷಲಿ ಅವಳ ಲೈಫ್ನೇ ಬದಲಾಯಿಸ್ಬಿಡ್ತಾ ಇತ್ತು, ಅಂತ ಮಹತ್ತರವಾದ ಘಟ್ಟ ಆಗಿದೆ. ಆದರೆ ಅದು ಒಂದು ಜಸ್ಟ್ ಭಾಳ ನೆಗ್ಲಿಜಿಬಲ್ ಥರ ನೋಡೋ ಥರ ಆಗ್ಬಿಟ್ಟಿದೆ ಈಗ ಮದುವೆನ. ಅದು ಆ್ಯಸ್ ಯೂಶುವಲ್ ಬರುತ್ತೆ ಹೋಗುತ್ತೆ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಅಷ್ಟು ಲೈಟಾಗಿ ತಗೊಳ್ಳೋ ಅಂತ ಇನ್ಸ್ಟಿಟ್ಯೂಷನ್ ಕಾನ್ಸೆಪ್ಟ್ ಅಲ್ಲ ಅನ್ನೋದು ನನ್ನ ಭಾವ. ಅಲ್ಲ, ಅದು ಸರಿ ಮೇಡಮ್. ಅಂದರೆ ಒಂದು ಕಾಲದಲ್ಲಿ ಮದುವೆ ವಾರದ ಗಟ್ಟಲೆ, ತಿಂಗಳ ಗಟ್ಟಲೆ ನಡೀತಿತ್ತು. ಈಗ ಒನ್ ಡೇ ಆಗಿದೆ, ಒನ್ ಡೇ ಅಥವಾ ಹಾಫ್ ಡೇ. ಅಂದ್ರೆ ಅವರು ಕೆಲ್ಸಕ್ಕಿರ್ತಾರೆ, ಇವರು ಕೆಲ್ಸಕ್ಕಿರ್ತಾರೆ, ಅವತ್ತು ಬಂದ್ರೇನೋ ಮದುವೆ ಮಾಡ್ಕೊಂಡ್ರೇನೋ ಹೊರಟ್ರೇನೋ. ಅಂದ್ರೆ ಜಾಸ್ತಿ ನನಗನ್ನಿಸ್ತಿರೋದೇನಂತ ಹೇಳಿದ್ರೆ, ಈ ITBT ಬಂದ ಮೇಲೆ, ಅಂದ್ರೆ ನಾವು ಹಳ್ಳಿ ಗಾರ್ಡನಲ್ಲಿ ಬಹಳಷ್ಟು ಜನ ನಿಮಗೆ ಬಂದಿರ್ಬೋದೇನೋ ಕೇಸುಗಳು, ಗೊತ್ತಿಲ್ಲ. ಹಳ್ಳಿ ಗಾರ್ಡಿಂದ ಬಂದಿರೋ ಕೇಸುಗಳು ಕಡಿಮೆ ಅಂತ ಅನ್ಸುತ್ತೆ ನನಗೇನು. ಮಾಡೆಲ್ ಆಗಿ ಇಟ್ಕೊಳ್ತಾ ಇದ್ದಾರೆ ಇವಾಗ, ಈಗ ಇನ್ಸ್ಪಿರೇಷನ್ ಆಗಿ ಇಟ್ಕೊಳ್ತಾ ಇದ್ದಾರೆ. ಆದ್ರೆ ಹಳ್ಳಿ ಗಾರ್ಡಿಂದ ಬಂದಿರೋ ಕೇಸುಗಳು ಬಹಳ ಕಡಿಮೆ. ಅವಳು ಏನೋ ಪಡ್ದೋ ಏನೋ ಮಾಡ್ಕೊಂಡು ಏನೋ ಹೋಗ್ಬಿಟ್ಟಿರ್ತಾರೆ, ಸ್ವಲ್ಪ ಸಹಿಸ್ಕೊಳ್ತಾಳೆ. ಈ ITBT ಇಂದ ಬಂದಿರೋರು ನೋಡ್ತಾ ಇದೀವಲ್ಲ, ಅಂದ್ರೆ ಅದು ಸೆಲೆಬ್ರಿಟಿಗಳಾಗಿರ್ಬೋದು, ITBT ಇವತ್ತು ಅದು ಬಹಳಷ್ಟು ಕಡೆ ನಡೀತದೆ. ಅಂದ್ರೆ ನನಗನ್ನಿಸ್ತಿರೋದೇನಂತ ಹೇಳಿದ್ರೆ, ಮಕ್ಕಳನ್ನ ನಾವು ಬೆಳೆಸ್ಬೇಕಾದ್ರೆ ಅವ್ರನ್ನ ಇಂಡಿಪೆಂಡೆಂಟ್ ಆಗಿ ಬೆಳೆಸಿದೀವಿ ನಾವು. ಅಂದ್ರೆ ಯಾವುದೇ ರಿಲೇಷನ್ ಜೊತೆಗೆ ಅವ್ರು ಬೆಳೆಸದೇ ಇಲ್ಲ. ಹೌದು, ನಾವು ಹಬ್ಬ ಹರಿದಿನಾಗಳು ಕಳ್ಸ್ಕೊಡೋದಿಲ್ಲ. ಈವನ್ ಒಂದು ಹೈಸ್ಕೂಲ್ ಲೆವೆಲ್ ಬಂದ ತಕ್ಷಣ ಹಾಸ್ಟೆಲ್ಗೆ ಹಾಕ್ತಿವಿ. ಅಪ್ಪ ಅಮ್ಮಗಳು ಉದ್ದೇಶ ಅಂತ ಹೇಳಿ ಚೆನ್ನಾಗಿ ಓದ್ಲಿ. ಅಂದ್ರೆ ನೀವು ಹೇಳೋದೇನಂತ ಹೇಳಿದ್ರೆ ಮೇಡಮ್, ನನಗೂ ಅನಿಸ್ತಿರೋದೇನಂತ ಹೇಳಿದ್ರೆ, ಎಜುಕೇಶನ್ ನೀವು ಜಾಬ್ ಓರಿಯೆಂಟೇಷನ್ ಎಜುಕೇಶನ್ ನೀವು ಕೊಡ್ತಾ ಇರೋದ್ರಿಂದಲೇ ಅವರಿಗೆ ಆ ಪ್ರೀತಿ ವಿಶ್ವಾಸ ಕಳ್ಕೊಂಡು ಹೋಗ್ತಿದೆ. ಓನ್ಲಿ ಫಾರ್ ಎಜುಕೇಶನ್, ಜಾಬ್.
ಹಂಗಂತ ನಾನು ಅದಕ್ಕೆ 100% ಒಪ್ಪದೇ ಇದ್ರು ಹೆಣ್ಮಕ್ಳು ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಲೇಬೇಕು, ಅದು ಇರಲಿ, ಅದು ಕರೆಕ್ಟ್, ಅದು ಇರಬೇಕು. ಆದರೆ ಅಟ್ ದಿ ಸೇಮ್ ಟೈಮು ರಿಲೇಶನ್ಶಿಪ್ ವ್ಯಾಲ್ಯೂ, ಹ್ಯೂಮನ್ ವ್ಯಾಲ್ಯೂಸು, ಫ್ಯಾಮಿಲಿ ಅನ್ನೋ ಒಂದು ವ್ಯಾಲ್ಯೂನ ನಾವು ಅದ್ರ ಜೊತೆಗೆ ಹೇಳ್ಕೊಡ್ಬೇಕು. ಎಜುಕೇಶನ್ ಜೊತೆಗೆ ಅದು ಕೊಡಬೇಕು ಮಕ್ಕಳಿಗೆ. ಈಗ ಮದುವೆ ಅನ್ನೋದು ಅಷ್ಟು ನೆಗ್ಲಿಜಿಬಲ್ ಒಂದು ಇನ್ಸ್ಟಿಟ್ಯೂಷನ್ ಅಲ್ಲ, ಅದು ಬಹಳ ಮಹತ್ತರವಾದದ್ದು, ಪವಿತ್ರವಾದದ್ದು. ಅದನ್ನ ಅಷ್ಟು ಬೇಗ ಕಳ್ಕೊಳ್ಳೋ ಅಂತ ವಸ್ತು ಅಲ್ಲ. ಅದನ್ನ ಎಷ್ಟು ಯಾವ ಏಜಲ್ಲಿ ಮದುವೆ ಮಾಡ್ಕೋಬೇಕು, ಯಾರನ್ನ ಮಾಡ್ಕೋಬೇಕು, ಮಾಡ್ಕೊಂಡ್ಮೇಲೆ ಎಲ್ಲದಕ್ಕೂ ರೆಡಿಯಾಗಿ ಅದನ್ನ ಉಳಿಸ್ಕೊಳ್ಳೋ ಸತತ ಪ್ರಯತ್ನ ಮಾಡಬೇಕು. ಕೆಲವೊಂದು ಕೇಸ್ಗಳಲ್ಲಿ ಬಹಳ ಇಂಪಾಸಿಬಲ್ ಅವ್ರ ಜೊತೆ ಇರೋದಕ್ಕೆ ಅವರು ಇರ್ತಾರೆ, ಅಂಥದ್ದು ಯಾರಿಗೂ ಆಗಲ್ಲ, ಓಕೆ. ಆದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಅವ್ರೇನೋ ಬೈದ್ರು, ಅವ್ರೇನೋ ದುರ್ಗುಟ್ಕೊಂಡು ನೋಡಿದ್ರು, ಅವ್ರೇನೋ ನಾನು ಎಲ್ಗೋ ಕರ್ಕೊಂಡು ಹೋಗ್ಲಿಲ್ಲ, ಅವ್ರೇನೋ ನನಗೆ ಕೊಡಿಸ್ಕೊಡ್ಲಿಲ್ಲ, ಇಂಥ ಕಾರಣಗಳಿಗೆ ಡೈವರ್ಸ್ ತಗೊಳ್ಳೋದು, ಅಥವಾ ನನ್ನನ್ನ ರೆಸ್ಪೆಕ್ಟ್ ಕೊಡ್ಲಿಲ್ಲ, ನಮ್ಮ ಅಪ್ಪ ಅಮ್ಮನ ಸರಿ ಮಾತಾಡಿಸ್ಲಿಲ್ಲ, ಇಂಥ ವಿಷಯಗಳಿಗೆ ಡೈವರ್ಸ್ ತಗೊಳ್ಳೋದು ಇಟ್ ಇಸ್ ಟೋಟಲಿ ಫುಲಿಶ್ನೆಸ್ ಅಂತ ನನಗನ್ಸುತ್ತೆ. ಟೋಟಲಿ ಫುಲಿಶ್ನೆಸ್ ಅದು. ಅದನ್ನ ನಾವು ಅದು ಮಾಡ್ಕೊಂಡ್ಮೇಲೆ ಒಳ್ಳೆತನದಿಂದ ಯಾರನ್ನ ಬೇಕಾದ್ರೂ ಗೆಲ್ಬಹುದು. ಈಗ ದ್ವೇಷ ಬಿತ್ತಿದ್ರೆ ದ್ವೇಷ ವಾಪಸ್ ಬರುತ್ತೆ, ಪ್ರೀತಿ ಬಿತ್ತಿದ್ರೆ ಪ್ರೀತಿ ಬರುತ್ತೆ. ಸೊ ಪ್ರೀತಿಯಿಂದ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಹಂಗಂತ ನಾನು ಹೆಣ್ಮಕ್ಳೇ ಎಲ್ಲ ಸರೆಂಡರ್ ಆಗ್ಬೇಕು ಅಂತಲೂ ಹೇಳ್ತಾ ಇಲ್ಲ, ಇಬ್ರು ಸರೆಂಡರ್ ಆಗ್ಬೇಕು. ಅದು ಉಳಿಸ್ಬೇಕು ಅಂದ್ರೆ ಎರಡೂ ಫ್ಯಾಮಿಲಿಗೂ ರೆಸ್ಪೆಕ್ಟ್ ತರಬೇಕು. ನಾವಿಬ್ರು ಕೂಡ ಚೆನ್ನಾಗಿರ್ಬೇಕು ಅಂದ್ರೆ ಇಬ್ರು ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು, ಇಬ್ರಿಗೂ ಸಮಾನತೆ ಇರಬೇಕು, ಇಬ್ರು ಕೂಡ ಲವ್ ಮಾಡಬೇಕು. ಅವ್ರ ಬರೀ ಮದುವೆ ಅಂದ್ರೆ ಬರೀ ಹುಡುಗಿನ ಲವ್ ಮಾಡೋದು, ಹುಡುಗಿನ ಮಾತ್ರ ಚೆನ್ನಾಗಿ ನೋಡ್ಕೊಳ್ಳೋದಲ್ಲ, ಅವಳಿಗೊಂದು ಫ್ಯಾಮಿಲಿ ಇದೆ, ಅದಕ್ಕೂ ರೆಸ್ಪೆಕ್ಟ್ ಕೊಡ್ಬೇಕು. ಅವಳ ಪೇರೆಂಟ್ಸ್ಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವಳ ಫ್ಯಾಮಿಲಿಗೆ ರೆಸ್ಪೆಕ್ಟ್ ಕೊಡ್ಬೇಕು, ಅವ್ರನ್ನೂ ಲವ್ ಮಾಡಬೇಕು ಅನ್ನೋದು ಗಂಡು ಮಕ್ಳಿಗೆ ಬರಬೇಕು. ಇವಳು ಬಂದಿದ್ದಾಳೆ ನಮ್ಮ ಮನೇಲಿ ಇರಬೇಕು, ನಮ್ಮನೆಯವ್ರು ಮಾತ್ರ ಪ್ರೀತಿ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಬಾರ್ದು. ಈಗ ಎಲ್ಲ ಈಕ್ವಾಲಿಟಿ ಇರೋದ್ರಿಂದ ಯಾವಾಗ ಅವ್ರ ಪೇರೆಂಟ್ಸ್ ಬಂದ ತಕ್ಷಣ ಇವ್ರು ಇರಿಟೇಟ್ ಆಗ್ತಾರೆ, ಅವ್ರಿಗೆ ಸರ್ ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಅವಳಿಗೆ ಹರಟ್ ಆಗುತ್ತೆ. ನಿಂದೇನು ನಮ್ಮನೆ ನಾನು ಬೇರೆ ಇದ್ಬಿಡೋಣ ಬಾ ಹಂಗಾರೆ ನಾವಿಬ್ರು ಅಂತಾಳೆ, ಇಲ್ಲ ನೀನೇ ನಮ್ಮನೆಗೆ ಬಾ ಅಂತಾಳೆ. ಮೊದಲ ಕಾಲದಲ್ಲಿ ಹಂಗೆ ಸೇರ್ಸ್ಕೊಳಲ್ಲಪ್ಪ, ನಾನು ತವ್ರ ಮನೆಗೆ ಹೋದ್ರೆ ಅನ್ನಂಗಿಲ್ಲಲ್ಲ. ಈಗ ಅವಳ ದುಡಿಮೆ ಐತೆ ಕೈಯಲ್ಲಿ, ಸರಿ ಹಂಗಾದ್ರೆ ತನ್ನ ಪಡಿ ತಾನು ಹೋಗಿ. ಆ ಓಲ್ಡ್ ಮೈಂಡ್ ಸೆಟ್ ಇಂದ ಗಂಡು ಮಕ್ಳು ಸ್ವಲ್ಪ ಹೊರಗೆ ಬರ್ಬೇಕು. ಆಕ್ಚುಲಿ ಗಂಡು ಮಕ್ಳು ಹೊರಗೆ ಬರ್ಬೇಕು. ನಮ್ಮ ಅಪ್ಪ ಏನೋ ಮಾಡಿದ್ರು, ನಮ್ಮ ತಾತ ಹಿಂಗಿದ್ರು ಅನ್ನೋ ಮೈಂಡ್ ಸೆಟ್ ಇಂದ ನೀನ್ ವರ್ಕಿಂಗ್ ವುಮನ್, ಎಜುಕೇಟೆಡ್, ಮದುವೆ ಮಾಡ್ಕೊಂಡಿದ್ಯಪ್ಪ ಅಂದ್ರೆ ನೀನು ಈಕ್ವಾಲಿಟಿ ಕೊಡೋದಕ್ಕೆ ರೆಡಿ ಆಗ್ಬೇಕು. ಅಂದ್ರೆ ಈ ಪುರುಷ ಪ್ರಧಾನವಾದಂತ ಮೈಂಡ್ ಸೆಟ್ ಇಂದ ಹೊರಗೆ ಬರ್ಬೇಕು. ಅಟ್ ದಿ ಸೇಮ್ ಟೈಮ್ ನಾನು ದುಡಿತೀನಿ ಅಂತ ಏನೆಲ್ಲ ಮಾಡಬಾರ್ದು. ಹೆಣ್ಮಕ್ಳಿಗೂ ಕೂಡ ನಮ್ಮ ಲಿಮಿಟೇಷನ್ ಅಲ್ಲಿ ಇಟ್ಕೋಬೇಕು. ನಮ್ಮ ಲಿಮಿಟ್ಸ್ ಅಲ್ಲಿ ನಾವಿರ್ಬೇಕು, ಬೇರೆಯವರು ನಮ್ಮ ಲಿಮಿಟ್ಸ್ ಒಳಗೆ ಬರ್ದಂಗೆ ನೋಡ್ಕೋಬೇಕು ಹೆಣ್ಮಕ್ಳು. ಅದು ಆಫೀಸಲ್ಲಾಗ್ಲಿ, ಮನೆಯಲ್ಲಾಗ್ಲಿ, ಹೊರಗಾಗ್ಲಿ, ಎಲ್ಲಾ ಕಡೆನೂ ಅಷ್ಟೇ. ಹೆಣ್ಮಕ್ಳು ಫ್ರೀಡಮ್ ಸಿಕ್ಕಿದೆ ನನಗೆ, ನಾನು ಓದಿದ್ದೀನಿ, ನಾನು ಮಹಾನ್ ಜ್ಞಾನಿ, ಮತ್ತೆ ನಾನು ಚೆನ್ನಾಗಿ ನಾನು ಸೆಲ್ಫ್ ಡಿಪೆಂಡೆಂಟು, ನಾನು ಏನು ಮಾಡಿದ್ರು ನಡೀತದೆ ಅನ್ನೋ ಒಂದು ಕಾನ್ಸೆಪ್ಟ್ ಇಂದ ಹೊರಗೆ ಬರಬೇಕು. ಹೌದು ಮೇಡಮ್. ಏನಾದ್ರೂ ಕೂಡ ಫ್ಯಾಮಿಲಿ ಮುಖ್ಯ, ನನಗೆ ಫ್ಯಾಮಿಲಿ ಇಸ್ ಬಹಳ ಇಂಪಾರ್ಟೆಂಟ್ ಅನ್ನೋದೊಂದು ಅವಳಿಗೂ ಗೊತ್ತಿರಬೇಕು. ಅಂದ್ರೆ ಸೈಮಲ್ಟೇನಿಯಸ್ ಆಗಿ ಗಂಡು ಮತ್ತು ಹೆಣ್ಣು ಎರಡನ್ನೂ ಇಬ್ಬರೂ ಒಂದುಗೂಡಿ, ಅದು ಹಿಂದಿನ ಕಾನ್ಸೆಪ್ಟ್ ಬಿಟ್ಬಿಟ್ಟು ಈಗ ಅಟ್ ಪ್ರೆಸೆಂಟ್ ಇದಕ್ಕೆ ಹುಡುಗ ಹುಡುಗಿ ಫ್ಯಾಮಿಲಿ ಎರಡೂ ಅಡ್ಜಸ್ಟ್ ಆಗ್ಬೇಕು. ಇದು ಬಹಳ ಒಳ್ಳೆ ಮಾತು ಮೇಡಮ್. ಸೊ ಕೇಳಿದ್ರಲ್ಲ ಗೆಳೆಯರೇ, ಇಲ್ಲಿ ತನಕ ನಮ್ಮ ಲಾಯರ್ ಸಾಹೇಬರು ಹೇಳ್ತಾ ಇದ್ರು, ಮೇಡಮ್ ಅವರು, ಅಂದ್ರೆ ಹೆಣ್ಣಿನ ಕಡೆ ಆಗಿರ್ಲಿ ಗಂಡಿನ ಕಡೆ ಆಗಿರ್ಲಿ, ಇನ್ನೊಂದು ಕಾನ್ಸೆಪ್ಟ್ ಹೇಳದ್ ಬಿಟ್ಟೆ ಹೇಳಿ ಮೇಡಮ್. ಎಲ್ಲ ಇನ್ನೊಂದು, ಈಗ ಮದುವೆ ಮಾಡ್ಕೋತಾರೆ, 3 ತಿಂಗಳಿಗೆ ಡೈವರ್ಸ್ ಅಂತಾರೆ, ಮತ್ತೆ ಡೈವರ್ಸ್ ಆದ ತಕ್ಷಣ ಇನ್ನೊಬ್ಬರನ್ನ ಮದುವೆ ಮಾಡ್ಕೋತಾರೆ. ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ನಾನು ಒಬ್ಬರ ಮೇಲೆ ಹೇಳೋದು. ಈಗ ಡೈವರ್ಸ್ ಭಾಳ ಈಸಿ ಆಗೋಗ್ಬಿಟ್ಟಿದೆಯಲ್ಲ. 3 ತಿಂಗಳಿಗೆ ಮದುವೆ ಮಾಡ್ಕೋತಾರೆ, 3 ತಿಂಗಳಿಗೆ ಡೈವರ್ಸ್ ಬೇಕು ಅಂತಾರೆ, ಇನ್ನೊಬ್ರು ಮಾಡ್ಕೋತಾರೆ, ಅದು ಸರಿ ಹೋಗ್ಲಿಲ್ಲ, ಅದಕ್ಕೆ ಡೈವರ್ಸ್ ಕೊಡ್ತಾರೆ, ಆಯ್ತು ಬಿಡು ಇನ್ನೊಂದು ಮಾಡ್ಕೊಳ್ಳೋಣ ಅಂತಾರೆ. ಇದು ಬಂದ್ಬಿಟ್ಟಿದೆ. ಹೀಗೆ ಡೈವೋರ್ಸ್ ಈಸಿ ಆಗಿರೋದ್ರಿಂದ ಅವರಿಗೆ ಈ ಥಾಟ್ಸ್ ಬರ್ತಾ ಇರೋದು. ಆಯ್ತು ಮದುವೆ ಅಂದ್ರೆ ಏನು, ಆಯ್ತು ಮದುವೆನೇ ಬೇಡ, ಒಂದು ಮನುಷ್ಯನ ರಿಲೇಷನ್ ಜೀವನ ಅಂದ್ರೆ ಏನು, ಒಂದು ಅಡ್ಜಸ್ಟ್ಮೆಂಟ್. ಲೈಫ್ ಥ್ರೂಔಟ್ ಲೈಫ್ ಪ್ರತಿ ಹಂತದಲ್ಲೂ ಅಡ್ಜಸ್ಟ್ಮೆಂಟ್ ಅಲ್ವಾ. ಅಡ್ಜಸ್ಟ್ಮೆಂಟ್ ಇಲ್ಲದೆ ಈಗ ಮದುವೆ ಬೇಡ, ಯಾವ್ದನ್ನ ಆಫೀಸ್ಗೆ ಹೋಗ್ತೀವಿ, ಅಲ್ಲಿ ಯಾರದ್ರೂ ಸರಿ ಅವರು ಆಫೀಸರ್ ಇದ್ರೆ ಅವ್ರಿಗೆ ಅವ್ರ ಕಾನ್ಸೆಪ್ಟ್ಗೆ ನಾವು ಅರ್ಥ ಮಾಡ್ಕೊಂಡು ಅಡ್ಜಸ್ಟ್ ಆಗಬೇಕು. ಅಥವಾ ಕಲೀಗ್ಸ್ ಇರ್ತಾರೆ ನಮ್ಮ ಜೊತೆಗೆ, ಅವ್ರ ಥರ ಆಫೀಸ್ ಎನ್ವಿರಾನ್ಮೆಂಟ್ಗೆ ಅಡ್ಜಸ್ಟ್ ಆಗಬೇಕು. ನಮ್ಮ ವೃತ್ತಿಗೆ ನಾವು ಅಡ್ಜಸ್ಟ್ ಆಗಬೇಕು. ನಾನು ಅಡ್ವೊಕೇಟ್ ಅಂತ ಕ್ಲೈಂಟ್ಸ್ಗೆ ಅಡ್ಜಸ್ಟ್ ಆಗಬೇಕು. ಜಡ್ಜಸ್ ಏನಿರ್ತಾರೆ ಅವ್ರ ಮೆಂಟಾಲಿಟಿನ ಸ್ಟಡಿ ಮಾಡಬೇಕು, ಅದಕ್ಕೆ ಅಡ್ಜಸ್ಟ್ ಆಗಬೇಕು. ಕಲೀಗ್ಸ್ ಇದ್ರೆ ಅವ್ರಿಗೆ ಹರ್ಟ್ ಆಗ್ದಂಗೆ, ಅವರಿಂದ ನಾನು ಹರ್ಟ್ ಆಗ್ದಂಗೆ ಅಡ್ಜಸ್ಟ್ ಆಗಬೇಕು. ಥ್ರೂಔಟ್ ಲೈಫ್ ಎಲ್ಲಿ ಹೋದ್ರು ಅಪ್ಪ ಅಮ್ಮನ ಜೊತೆಗಿದ್ರೆ ಅಪ್ಪ ಅಮ್ಮನ ಜೊತೆಗೆ, ಅಣ್ಣ ತಮ್ಮದ್ರ ಜೊತೆಗೆ ಅಡ್ಜಸ್ಟ್ ಆಗಬೇಕು. ಗಂಡನ ಮನೆಗೆ ಹೋದ್ರೆ ಗಂಡನ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಬೇಕು. ಹಿಂಗಿರ್ಬೇಕಾದ್ರೆ ನಮ್ಮ ಲೈಫೇ ಅಡ್ಜಸ್ಟ್ಮೆಂಟ್ ಮೇಲೆ ಬೇಸ್ ಆಗಿರೋದ್ರಿಂದ, ಈಗ ನಾನು ಇವನಿಗೆ ಡೈವರ್ಸ್ ಕೊಡ್ತೀನಿ, ಇನ್ನೊಬ್ಬನ ಮದುವೆ ಮಾಡ್ಕೋತೀನಿ ಅಂದ್ರೆ 100% ಪರ್ಫೆಕ್ಟ್ ಅಂತ ಹೇಗೆ ಅನ್ಕೊಳೋದು?
ಅಲ್ವಾ? ಅವ್ರಿಗೂ ಏನೇನೋ ಲೂಪ್ ಫಾಲ್ಸ್ ಇರ್ತಾರೆ. ಮ್ಯಾನ್ ಈಸ್ ಹೌದು. ಬಾರ್ನ್ ವಿತೌಟ್ ಫಾಲ್ಟ್ಸ್, ಹೌದು ಮೇಡಮ್. ವೈಸ್ ಬಾರ್ನ್ ಫ್ಯೂ ಲಿಮಿಟೇಷನ್ಸ್ ಇರೋನು ಬೆಸ್ಟ್ ಅಂತ ಅರ್ಥ ಮಾಡ್ಕೋಬೇಕು. ಸೊ ಡೈವರ್ಸ್ ಅಷ್ಟು ಲೈಫ್ ಹೇಳಿದ್ರಲ್ಲ ಈಗ ಇದಕ್ಕೆ ನಂದೊಂದು ಇದೇನಂತ ಹೇಳಿದ್ರೆ, ಈಗ ಬಹಳಷ್ಟು ಜನ ಸೆಲೆಬ್ರಿಟಿಗಳನ್ನು ನೋಡಿಕೊಂಡು ಅವ್ರ ಲೈಫ್ ತಗೊಳ್ತಾ ಇದ್ದಾರೆ. ನೀವು ಸೆಲೆಬ್ರಿಟಿಗಳು ತೆಗೆದುಕೊಳ್ಳಿ, ಅವನು ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ಅವ್ರು 3 ಜನ ಮದುವೆ ಆಗಿರ್ತಾರೆ, ಇವರು 4 ಜನ. ಕರೆಕ್ಟ್ ಆಗಿ ಹೇಳಿದ್ರಿ ನೀವು. ಇದು ಇದೇನಾಗಿದೆ ಅಂದ್ರೆ, ನಮ್ಮ ಹೀರೋ ಅಥವಾ ನಮ್ಮ ಇವ್ರು ಏನು ಇದ್ದಾರೆ, ಹೀರೋಯಿನ್ಸ್ಗಳು ಏನಿದ್ದಾರೆ, ಅವ್ರು ನೋಡ್ಕೊಂಡು ತಮ್ಮ ಲೈಫನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಂಥವ್ರು ಇದ್ದಾರೆ ಬಹಳಷ್ಟು ಜನ ಪಾಪ. ಅದು ಇನ್ಸ್ಪಿರೇಷನ್ ತಗೊಂಡು ಆದ್ರೆ ಅವರೇ ಸರಿ ಇಲ್ದಿದ್ದಾಗ ಅವ್ರ ಸಮಾಜಕ್ಕೆ ಇನ್ನೇನು ಒಳ್ಳೆದು ಕೊಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾವ್ದನ್ನೇ ಆಗ್ಲಿ ನಾವು ಒಂದು ಇನ್ಸ್ಪಿರೇಷನ್ ತಗೋಬೇಕಾದ್ರೆ ಅದು ಗುಡ್ಡೋ ಬೇಡ ಅಂತ ನಮ್ಮ ಸೆಲ್ಫ್ ಕಾನ್ಶಿಯಸ್ ಪ್ರಶ್ನೆ ಮಾಡ್ತೀವಿ. ಅದು ಗೊತ್ತಾಗೋದಿಲ್ಲ ಮೇಡಮ್, ಪ್ರಶ್ನೆ ಮಾಡ್ಕೊ. ಇಲ್ಲ, ನಮಗೆ ಅದು ಗೊತ್ತೇ ಆಗೋದಿಲ್ಲ. ನೀವು ಸಿನಿಮಾ ನೋಡ್ತಾರೆ, ಹೀರೋನ್ ಅಷ್ಟೇ ನೋಡ್ತೀವಿ, ಅವ್ನ ಬ್ಯಾಕ್ ಗ್ರೌಂಡ್ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಇದು ಒಂದು ಸೆಟ್ ಆದ್ರೆ, ಈ ಅರೇಂಜ್ಡ್ ಮ್ಯಾರೇಜ್ ವಿಷಯದಲ್ಲಿ ಒಂದು ಸೆಟ್ ಆದ್ರೆ, ಈಗ ಲವ್ ಮ್ಯಾರೇಜಸ್ ರೇಟ್ ಬಹಳ ಜಾಸ್ತಿ ಇದೆ. ಅದು ಲವ್ ಅಂದ್ರೆ ಏನು ಅಂದ್ರೆ, ಒಂದು ಮೆಚ್ಯೂರ್ಡ್ ಲವ್ ಆದ್ರೆ ಅದೊಂಥರ ಓಕೆ, ಲವ್ ಮ್ಯಾರೇಜ್ ಬ್ಯಾಡ್ ಅನ್ನಲ್ಲ ನಾನು. ಒಂದು ಮೆಚ್ಯೂರ್ಡ್ ಲವ್ ಇರಬೇಕು. ನೀನು ನಿನ್ನ ಸ್ಟಡೀಸ್ ಎಲ್ಲ ಮುಗಿಸ್ಬೇಕು, ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು, ನೀನು ಸೆಲ್ಫ್ ಡಿಪೆಂಡೆಂಟ್ ಆಗಬೇಕು, ಆಮೇಲೆ ನಿನಗೆ ಯಾರು ಈಕ್ವಲ್ ಅನಿಸುತ್ತೋ ಅವ್ರನ್ನ ನೋಡಿ ಮದುವೆ ಮಾಡ್ಕೊಂಡ್ರೆ ದಟ್ ಇಸ್ ಮೆಚ್ಯೂರ್ಡ್ ಲವ್. ಆದರೆ ಸಣ್ಣ ಸಣ್ಣ ವಯಸ್ಸಲ್ಲಿ PUC ಓದ್ತಿರ್ತವೆ, SLC ಓದ್ತಿರ್ತವೆ, ಹೈಸ್ಕೂಲ್ ಓದ್ತಿರ್ತವೆ, ಕಂಡವ್ರನ್ನ ಲವ್ ಮಾಡ್ತವೆ, ಏನೆಲ್ಲ ಆಗ್ತದೆ. ಆಮೇಲೆ ಆಮೇಲೆ ಬೇರೆ ದಾರಿ ಇಲ್ಲದೆ ಅವಾಗ ಏನು ಮಾಡಿಬಿಡ್ತಾರೆ ಪೇರೆಂಟ್ಸ್ ಅಂದರೆ, ಸಿಕ್ಕಿದವನಿಗೆ ಇವಳು ಲವ್ ಮಾಡ್ತಿದ್ದಾಳೆ, ಅವನಿಂದ ಬಿಡಿಸ್ಬೇಕು ಅಂತ ಬೇರೆಯವ್ರು ಕಟ್ತಾರೆ. ಅವ್ರ ಸೋದರ ಮಾವನಿಗೆ ಅವನು 30 ವರ್ಷ ಇರ್ತದೆ, ಅವಳಿಗೆ 16 ವರ್ಷ ಇರ್ತದೆ ಅಂತ ಅವ್ರಿಗೆ ಕಟ್ಟೋದು, ಅಥವಾ ಆ ಅಕ್ಕನ ಮಗನಿಗೋ ಹಿಂಗೆ ಕಟ್ಟೋದು ನೋಡ್ತಾರೆ. ಅವಾಗ ಏನಾಗುತ್ತೆ, ಅವಳಿಗೆ ಅದು ಅಡ್ಜಸ್ಟ್ ಆಗಲ್ಲ, ಆಟೋಮ್ಯಾಟಿಕಲಿ ಡಿವೋರ್ಸ್ ಆಗುತ್ತೆ. ಎಲ್ಲಿ ಯಾರು ಕಾರಣ ಇದಕ್ಕೆ? ಅವಳು ರಾಂಗ್ ಟೈಮಲ್ಲಿ ರಾಂಗ್ ಪರ್ಸನ್ ಆರಿಸ್ಕೊಂಡಿರೋದಕ್ಕೆ, ಅವ್ರ ಪೇರೆಂಟ್ಸು ಇನ್ನೊಂದು ರಾಂಗ್ ಡಿಸಿಷನ್ ತಗೊಳ್ಳೋದಕ್ಕೆ ಅದು ಆಸ್ಪದ ಆಯಿತು. ಸೊ ಇವನು ಕೂಡ ಡೈವೋರ್ಸ್ ರೇಟ್ ಜಾಸ್ತಿ ಆಗೋದಕ್ಕೆ ಒನ್ ಆಫ್ ದಿ ರೀಸನ್ ಅಂತಲೂ ಹೇಳ್ಬೋದು. ನಾನು ಚೈಲ್ಡ್ ವೆಲ್ಫೇರ್ ಕಮಿಟಿ ಮೆಂಬರ್ ಆಗಿದ್ದೀನಿ, ಸುಮಾರು 10 ವರ್ಷಗಳಿಂದ ಆ ಚೈಲ್ಡ್ ವೆಲ್ಫೇರ್ ಕಮಿಟಿಯಲ್ಲಿದ್ದೀನಿ. ಬರ್ತದೆ ಅಂದರೆ ಒಂದು ದಿನ ಮಿನಿಮಮ್ ಒಂದು ವಾರಕ್ಕೆ 5-6 ಈ ಪೋಕ್ಸೋ ಕೇಸ್ಗಳಂದರೆ ಸಣ್ಣ ಮಕ್ಕಳ ವಿಷಯ ಬರ್ತದೆ. ಅವು ಮಕ್ಕಳು ಎಲ್ಲವನ್ನೂ 15-14 ವರ್ಷದ ಮೇಲ್ಪಟ್ಟವೆಲ್ಲ ಲವ್ ಹಿಂಗೆ ಎಲೋಪ್ ಆಗಿರವೆ. ಯಾರೋ ಹುಡುಗನ ನೋಡ್ಕೊಂಡಿರ್ತಾರೆ, ಅವನೇನೋ ಮೊಬೈಲ್ ಕೊಡಿಸ್ತಾನೆ, ಹಿಂಗೆ ಚಾಟ್ ಮಾಡ್ತಾನೆ. ಇನ್ಸ್ಟಾಗ್ರಾಮ್ ಅಂತೆ, ನಮ್ಗೆ ಇನ್ಸ್ಟಾಗ್ರಾಮ್ ಅಂದರೆ ನನಗೆ ಇಲ್ಲಿವರೆಗೂ ಬರಲ್ಲ, ಏನೋ ಗೊತ್ತಿಲ್ಲ ನನಗೆ. ಇದು ಬೇಕಾದ್ರೆ ಕಟ್ ಮಾಡಿ ನೀವು, ಅವೇನೋ ಗೊತ್ತಿಲ್ಲ ನನಗೆ. ಇನ್ಸ್ಟಾಗ್ರಾಮ್ ಫ್ರೆಂಡ್ ಅಂತೆ, ಫೇಸ್ಬುಕ್ ಫ್ರೆಂಡ್ ಅಂತೆ, ಹೆಂಗೋ ಯಾವುದೋ ರಾಜ್ಯದವನು ಪರಿಚಯ ಆಗ್ತಾನಂತೆ, ಅವನೆಲ್ಗೋ ಬಾ ಅಂತಾನಂತೆ, ಹೋಗ್ತಾರಂತೆ. ಹಾಗೆ ಹೆಣ್ಣು ಮಕ್ಕಳು ಹೋಗ್ತಾ ಇದ್ರೆ ಈ ಸೋಷಿಯಲ್ ಮೀಡಿಯಾನು ಒನ್ ಆಫ್ ದಿ ರೀಸನ್ ಏನೋ, ಮಕ್ಕಳು ತಪ್ಪು ದಾರಿ ಹಿಡಿಯೋದಕ್ಕೆ, ಅದರಿಂದ ಬ್ರೇಕಪ್ ಆಗಿ ಬರೋದಕ್ಕೆ. ಲೈಫ್ ಅಂದರೆ ಅದು ಏನು, ಅದರ ಇಂಪಾರ್ಟೆನ್ಸ್ ಏನು? ಮದುವೆ ಅನ್ನೋದು ಒಂದು ಬಹಳ ಇಂಪಾರ್ಟೆಂಟ್ ಇನ್ಸ್ಟಿಟ್ಯೂಷನ್ನು. ಇಟ್ ಈಸ್ ಫುಲ್ ಆಫ್ ಬಂಡಲ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಈಗ ಮದುವೆ ಮಾಡಿಕೊಂಡ್ರೆ ಗಂಡನ ಮನೆಯವ್ರನ್ನ ನಿಭಾಯಿಸ್ಬೇಕು, ಈ ಕಡೆ ತವ್ರ ಮನೆಯವ್ರು ನಿಭಾಯಿಸ್ಬೇಕು, ಮತ್ತು ಆಮೇಲೆ ಮಕ್ಕಳು ಹುಡ್ತಾರೆ, ಮಕ್ಕಳನ್ನ ನಿಭಾಯಿಸ್ಬೇಕು. ಇಟ್ಸ್ ಫುಲ್ ಆಫ್ ರೆಸ್ಪಾನ್ಸಿಬಿಲಿಟೀಸ್. ಮತ್ತು ಥ್ರೂಔಟ್ ಅದನ್ನು ನಿಭಾಯಿಸ್ಕೊಂಡು ಹೋಗ್ಬೇಕು. ಒಂದು ದಿನದ್ದಲ್ಲ ಅದು, ಥ್ರೂಔಟ್ ಲೈಫ್ ನಿಭಾಯಿಸ್ಕೊಂಡು ಹೋಗ್ಬೇಕು. ಇಟ್ಸ್ ಎ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ. ಅದಕ್ಕೊಂದು ಏಜ್ ಬೇಕು, ಆ ರೆಸ್ಪಾನ್ಸಿಬಿಲಿಟಿ ಹೊರದಕ್ಕೊಂದು ಏಜ್ ಬೇಕು, ಒಂದು ಮೆಚ್ಯೂರ್ಡ್ ಮೈಂಡ್ ಸೆಟ್ ಬೇಕು, ಮತ್ತು ಎಕನಾಮಿಕ್ ಇಂಡಿಪೆಂಡೆನ್ಸ್ ಇರಬೇಕು. ಅವೆಲ್ಲ ಥಿಂಕ್ ಮಾಡ್ದಲ್ಲೇ ಮದುವೆ ಮಾಡ್ಕೊಂಡ್ರೆ ಫೇಲ್ಯೂರ್ಗೆ ಒಂದು ದಾರಿ ಆಗುತ್ತೆ. ಸರಿ ಮೇಡಮ್, ನೀವು ಹೇಳಿದ್ದು ಬಹುಶಃ ನನಗೆ ಅನಿಸ್ತಿರೋದೇನಂತ ಹೇಳಿದ್ರೆ ಮೇಡಮ್, ಇವತ್ತಿನ ಒಟ್ಟಾರೆಯಾಗಿ ನಿಮ್ಮ ಮತ್ತು ಈ ಚರ್ಚೆಯ ವಿಚಾರದಲ್ಲಿ ಈ ಚಿಕ್ಕ ಏಜಲ್ಲಿ ಮದುವೆ ಮಾಡ್ಕೊಳ್ಳೋದು ಅಥವಾ ಲವ್ ಮಾಡೋದಾಗಲಿ ಬಿಟ್ಟು ಮೈಂಡ್ ಸೆಟಪ್ ಚೆನ್ನಾಗಿ ಮಾಡ್ಕೊಳ್ಬೇಕು, ಚೆನ್ನಾಗಿ ಓದಬೇಕು. ಫಸ್ಟ್ ಓದಿದ ಕಡೆಗೆ ಎಕನಾಮಿಕಲಿ ಇಂಡಿಪೆಂಡೆನ್ಸ್ ಆಗಬೇಕು. ಅದರ ಜೊತೆಗೆ ಹಿರಿಯರು ಯಾರು ಇದ್ದಾರೆ ಅವರು ಹುಡುಗಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡು ಮದುವೆ ಮಾಡಿಕೊಡ್ಬೇಕು ಅನ್ನುವ ವಿಚಾರದ ಬಗ್ಗೆ ಇಲ್ಲಿ ತನಕ ನಮ್ಮ ಜೊತೆಗೆ ಬಹುತೇಕ ವಿಷಯಗಳನ್ನು ಮೇಡಮ್ ಅವರು ಹಂಚಿಕೊಂಡಿದ್ದಾರೆ. ಶೀಲಾ ಮೇಡಮ್ ಅವರು, ಅವರಿಗೆ ನಮಸ್ಕಾರ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ.